ನಮಸ್ಕಾರಗಳು. ನಾವು ಸುಮಾರು ಇದು 12ನೇ ಜಿಲ್ಲೆ ನಾವು ಈ ಪಾದಾರ್ಪಣೆ ಮಾಡ್ತಿರೋದು. ನಮ್ಮದೇ ಆದಂಥ ನಮ್ಮ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಾವು ಅಧ್ಯಕ್ಷರು, ನಾವು ಪದಾಧಿಕಾರಿಗಳು ಎಲ್ಲರೂ ಸಹ ಇವತ್ತು 11 ಜಿಲ್ಲೆ ಮುಗಿಸ್ಕೊಂಡು 12 ಬೆಳಗಾವಿಗೆ ಬಂದ ಇದ್ದೀವಿ. ನಮ್ಮದೇ ಆದಂಥ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಸುಮಾರು ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ನಾವು ಈ 37,000 ಕೋಟಿ ಪೆಂಡಿಂಗ್ ಬಿಲ್ ಸುಮಾರು 3 ವರ್ಷದ ಹಳೆಯದು ಸ್ನೇಹಿತರೆ. ಈ 3 ವರ್ಷದ ಹಳೆ ನಾವು ಸುಮಾರು ಲೆಟರ್ಗಳು ಬರ್ದ್ವಿ, ಮೀಟಿಂಗ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ನಾವು ಎಲ್ಲ ಸಚಿವರ ಜೊತೆಗೂ ಎಷ್ಟೊಂದು ಸರಿ ಮೀಟಿಂಗ್ ಆಯಿತು. ಮುಖ್ಯವಾಗಿ ಇಲ್ಲಿ ನಮ್ಮ ಜಾರಕಿಹೊಳಿ ಸಾಹೇಬರು ಅವ್ರ ಜೊತೆಗೂ ಸಹ ಹಲವಾರು ಸಾರಿ ಚರ್ಚೆ ಆಯಿತು, ಅವ್ರ ಜೊತೆ ಮೀಟಿಂಗು ಆಯಿತು. ಮತ್ತೆ ಜೊತೆಗೆ DCM ಸರ್ ಜೊತೆಗೆ ಪ್ರತಿಯೊಬ್ಬರ ಜೊತೆಗೂ ಮೀಟಿಂಗ್ ಆದರೂ ಕೂಡ ನಮ್ದು ಏನೇ ಸಮಸ್ಯೆಗಳು ಬಗೆಹರಿದಿಲ್ಲ. ಅಷ್ಟೋ ಇಷ್ಟೋ ಹೇಳ್ಬೇಕಂದ್ರೆ ಜಾರಕಿಹೊಳಿ ಸಾಹೇಬ್ರೆ ಬಹಳ ಉತ್ತಮಸ್ಥರು. ಅಟ್ಲೀಸ್ಟ್ 8 ಇಲಾಖೆ ಕಂಪೇರ್ ಮಾಡ್ಕೊಂಡ್ರೆ ಸೊ ಅವರೇ ಬಹಳ ಉತ್ತಮವಾದಂಥ ಒಂದು ಇಲಾಖೆ ಸೊ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಕಷ್ಟಗಳನ್ನ ಸ್ಪಂದಿಸ್ತಿರೋದು, ನಮ್ಮ ಜೊತೆಗೆ ಸೇರ್ತಿರೋದು ಸೊ ಅವರೇ ಮಾನ್ಯ PWD ಮಿನಿಸ್ಟರ್ ಅವರೊಬ್ಬರೇ ನಮ್ಮ ಜೊತೆಗೆ ಅಟ್ಲೀಸ್ಟ್ ಇಷ್ಟು ಮಾಡ್ತಿರೋದು. DCM ಸಾಹೇಬರು ಅವಾಗ ಕರೆದು ಸಾಂತ್ವನ ಹೇಳ್ತಾರೆ, ಬಟ್ ಪೇಮೆಂಟ್ ಕೊಡೋದೆಲ್ಲ ಏನು ಉಪಯೋಗ ಆಗ್ತಾ ಇಲ್ಲ. ಸ್ನೇಹಿತರೆ, ಇದು ಸುಮಾರು ಸರಿ ಈಗ ಮಾಡ್ಕೊಂತ ಬಂದ್ವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಏನಾಗ್ತಿದೆ ಅಂದ್ರೆ, ಅವರು ಹಿಂದೆ ಕೆಂಪಣ್ಣವರು ಇದು ನಿಧನ ಆದ ನಂತರ ಕೆಂಪಣ್ಣ ಇದ್ದಂಥ ಸಂದರ್ಭದಲ್ಲಿ ಇದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ರಿಗೆ ನೆಕ್ಸ್ಟ್ ಹೇಳ್ತಾ ಇದ್ರು, ಅವರು ನಿಮ್ದು ನಮ್ಮ ಸರ್ಕಾರ ಬಂದ್ಬಿಟ್ರೆ ನಿಮ್ ಪ್ರಾಬ್ಲಮ್ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ, ಪ್ಯಾಕೇಜ್ ಸಮಸ್ಯೆ ಬಗೆಹರಿಸ್ತೀವಿ, ಪ್ರತಿಯೊಂದು ವಿಚಾರನೂ ಸಹ ಹೇಳ್ತಾ ಇದ್ರು. ಆಮೇಲೆ ನಾವು ಪೇಮೆಂಟ್ ಮಾಡ್ಬೇಕಾದ್ರೆ ನಾವು ಕಮಿಷನ್ ತಗೊಳೋದಿಲ್ಲ ಅಂತಂದೇಳಿ ಹೇಳ್ತಾ ಇದ್ರು. ಬಟ್ ಯಾವುದೂ ಮಾನ್ಯ ಮುಖ್ಯಮಂತ್ರಿಗಳು ಒಂದೂ ಸಹ ನಮ್ಮ ಕಾಂಟ್ರಾಕ್ಟರ್ಗೆ ಅನುಕೂಲ ಆಗ್ತಾ ಇಲ್ಲ ಸ್ನೇಹಿತರೆ. ಇದು ಅನಿವಾರ್ಯವಾಗಿ ನಾವು ಸುಮಾರು 6 ತಿಂಗಳು ಕಾದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿಯವರು ಇದ್ದಾರೆ, ಆಮೇಲೆ ಹಿರಿಯರಿದ್ದಾರೆ, ಅವ್ರ ಮೇಲೆ ಗೌರವ ನಂಬಿಕೆ ಎಲ್ಲ ಇಟ್ಕೊಂಡು ಸುಮಾರು 6 ತಿಂಗಳಾಯ್ತು, ವರ್ಷ ಆಯ್ತು, 2 ವರ್ಷ ಆಯ್ತು, 2.5 ವರ್ಷ ಆಯ್ತು. ಅನಿವಾರ್ಯವಾಗಿ ನಾವು ನಮ್ಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಮಾಧ್ಯಮ ಮಿತ್ರರ ಹತ್ರ ನಾನು ಹೇಳಲಿಕ್ಕೆ ಬಯಸ್ತೀನಿ, ಒಂದು ಅಫಿಷಿಯಲ್ ಮೀಟಿಂಗ್ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಮಾಡಿಲ್ಲ. ಹಿಂದೆ ಬೊಮ್ಮಾಯಿ ಸಾಹೇಬರು ಇದ್ದಂಥ ಸಂದರ್ಭದಲ್ಲಿ ಹಲವಾರು ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ. ಯಡಿಯೂರಪ್ಪಾಜಿ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಇದು ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ಇವ್ರದೇ 13-18ರಲ್ಲಿ ಒಳ್ಳೆ ಆಡಳಿತ ನಡೆಸಿದ್ರು, ಆ ಸಂದರ್ಭದಲ್ಲಿ ಅಫಿಷಿಯಲ್ ಮೀಟಿಂಗ್ ಮಾಡಿದ್ದಾರೆ. ಆದ್ರೆ ಈ ಸರಿ ಅವರು ಅಫಿಷಿಯಲ್ ಮೀಟಿಂಗ್ ನಮ್ಮ ಜೊತೆಗೆ ಮಾಡ್ತಾ ಇಲ್ಲ, ನಮ್ಮ ಕಷ್ಟ ಕಾರ್ಪಣ್ಯಗಳು ಕೇಳ್ತಾ ಇಲ್ಲ, ನಮ್ಮ ಸಮಸ್ಯೆ ಏನು ಅಂತ ಕೇಳ್ತಾ ಇಲ್ಲ. ದುಡ್ಡೇ ಮುಖ್ಯ ಅಲ್ಲ, ಅವ್ರು ಎಲ್ಲಿ ಕರೆದ್ಬಿಟ್ರೆ ನಮಗೆ ಫೈನಾನ್ಷಿಯಲ್ ಕ್ಲಚಸ್ ಅಲ್ಲಿ ಎಲ್ಲಿ ಹಿಡ್ಕೊಂಡ್ಬಿಡ್ತಾರೋ ಅಸೋಸಿಯೇಷನ್ ಅವರು ಅಂತ ನಮಗೆ ಅದನ್ನ ಯಾವುದೇ ತರವಾದ ನಮ್ಮ ಜೊತೆಗೆ ಅವರು ನಮ್ಮ ಜೊತೆ ಸೇರ್ಲಿಕ್ಕೆ ಅವ್ರು ಬಯಸ್ತಾ ಇಲ್ಲ. ಇಂಥ ಒಂದು ಸಂದರ್ಭ ನಾವು ಸುಮಾರು 100 ಪುಟಗಳ ಒಂದು ದಾಖಲೆಗಳನ್ನೆಲ್ಲ ಕೊಟ್ಟು ನಾವು ಚೀಫ್ ಸೆಕ್ರೆಟರಿ ನಾವು ಕೊಟ್ವಿ. ನಾವು ಇಷ್ಟು ಜನ ನಾವೇನು ಪದಾಧಿಕಾರಿಗಳಿದೆ ಕೇಂದ್ರ ಸಂಘದವರು ನಾವೆಲ್ಲ ಹೋಗಿ ಚೀಫ್ ಸೆಕ್ರೆಟರಿ ಕೊಟ್ವಿ. ನಿಮ್ಮ ಮುಲ್ಲಾ ಅವರು ಇದ್ರು, ಅಮ್ನಿ ಅವರಿದ್ರು, ಪದ್ದಣ್ಣನ ಅವರಿದ್ರು, ನಿಮ್ಮ ಭಾಗದಿಂದ ಇವರೇ ಸಾಕ್ಷಿ. ಯಾಕಂದ್ರೆ ಕೊಟ್ಟಂತ ಸಂದರ್ಭದಲ್ಲಿ ಮಾರನೇ ದಿನ ಚೀಫ್ ಸೆಕ್ರೆಟರಿ ಅವರು ಅವತ್ತು ನಮ್ಮ ನೋಡಿ ಎದುರುಬಿಟ್ಟು ನಮ್ಮ ಜೊತೆ ಮೀಟಿಂಗ್ ಮಾಡ್ಲಿಕ್ಕೆ ಮಾರನೇ ದಿನ ಎಲ್ಲ ಕರೆದು ಹೇಳಿದ್ರು ನಾವೆಲ್ಲರಿಗೂ ತಲುಪಿಸಿದೀವಿ ಅಂತ. ಸೊ ಈ ತರ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಎಲ್ಲ ಮಿನಿಸ್ಟ್ರುಗಳನ್ನೆಲ್ಲ ಸೇರಿಸಿ ಮಾಡಿ ನಾವು ಕೊಟ್ಟಂತ ಸಂದರ್ಭ 100 ಪುಟಗಳು ಅವರಿಗೆ ದಾಖಲೆ ಸಮೇತ ಕೊಟ್ಟಿದ್ವಿ. 100 ಪುಟಗಳು ನಾವೇನೇನ್ ಮಾಡಿದೀವಿ, 1 ವರ್ಷದಿಂದ ಏನೇನಾಗಿದೆ, ಯಾಕೆ ನಮ್ಮನ್ನ ಯಾಕೆ ಮೀಟಿಂಗ್ ಕರಿಬಾರ್ದು, CMಗೆ ಸುಮಾರು 5-6 ಪತ್ರ ಬರ್ತೀವಿ. 2-3 ಮೀಟಿಂಗ್ ಫಿಕ್ಸ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. 2-3 ಮೀಟಿಂಗ್ ಫಿಕ್ಸ್ ಮಾಡಿ ನಿಮಗೂ ಸಹ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಕಾಂಟ್ರಾಕ್ಟರ್ಗಳಿದ್ದಾರೆ. ಯಾರೇ ಆಯ್ತು CM ಆಫೀಸಿಂದ ಒಂದು ಮೀಟಿಂಗ್ ಫಿಕ್ಸ್ ಆಗ್ತಂದ್ರೆ ಇಟ್ ಶುಡ್ ನಾಟ್ ಬಿ ಕ್ಯಾನ್ಸಲ್ಡ್. ಅದು ಏನ್ ಗೊತ್ತಾ, ವಿತೌಟ್ ಎನಿ ನೋಟಿಸ್, ವಿತೌಟ್ ಎನಿ ರೀಸನ್ಸ್ ಹೇಳ್ದಂಗೆ ಅನಿರ್ದಿಷ್ಟ ಅವಧಿಗೆ ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಇದೆಲ್ಲ ಬೇಕಾಯ್ತು? ಇದು ಯಾಕೆ ಯಾಕೆ ತಾರತಮ್ಯ? ನಮ್ಮ ಕಾಂಟ್ರಾಕ್ಟರ್ಗೋಸ್ಕರ ಯಾಕೆ ತಾರತಮ್ಯ? ನಾವು ಏನ್ ಮಾಡಿದ್ವಿ? ನಾವು ಅಷ್ಟೋ ಇಷ್ಟೋ ನಮ್ದು ಹೋರಾಟದ ಫಲವಾಗಿ ಸರ್ಕಾರ ಬಂದಿದೆ ಅನ್ನೋದು ಒಂದು ಸಾಮಾನ್ಯ ಕಟಸಿ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ. ಅದಕ್ಕೋಸ್ಕರನೇ ನಾವು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಬರ್ಬೇಕಾಯ್ತು, ನಾವು ಹೋರಾಟ ಮಾಡ್ಲೇಬೇಕಾಯ್ತು. ನಾವು ಈಗ ಅದೊಂದು ಬಿಟ್ರೆ ಬೇರೆ ದಾರಿ ಇಲ್ಲ. ನೋಡಿ, ನಮ್ಮಲ್ಲಿ ಇರ್ತಕ್ಕಂಥದ್ದು ಸುಮಾರು PWD ಇಲಾಖೆಯಿಂದ ಒಂದು 9,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. 8,000 ಕೋಟಿ 8,370 PWD ಇಲಾಖೆಯಿಂದ ಪೆಂಡಿಂಗ್ ಬಿಲ್ ಇದೆ. ಜಲಸಂಪನ್ಮೂಲ ಇಲಾಖೆ ಮಾನ್ಯ DCM ಸಾಹೇಬರು ಕರೆದು ನಮಗೆ ಸಾಂತ್ವನ ಹೇಳ್ತಾರೆ ಅಷ್ಟೇ ಹೊರತು ಪೇಮೆಂಟ್ ನಮ್ಮ ಬಗ್ಗೆ ಆಯ್ತು ಬಿಡ್ರೆ, ಮಾಡ್ತೀವಿ ಬಿಡ್ರೆ, ಕೊಡ್ತೀವಿ ಬಿಡ್ರೆ ಅಂತ ಹೇಳ್ತಾರೆ. 2 ವರ್ಷದಿಂದ ಮೇಜರ್ ಇರಿಗೇಷನ್ KNL ಕಾವೇರಿ ನೀರಾವರಿ ನಿಗಮ ಆಗಿರ್ಬೋದು, ಕೃಷ್ಣಾ ಬೇಸಿನ್ ಆಗಿರ್ಬೋದು, ಆಮೇಲೆ ಕರ್ನಾಟಕ ನೀರಾವರಿ ನಿಗಮ ಆಗಿರ್ಬೋದು, ನಮ್ದು VJNL ಆಗಿರ್ಬೋದು, ಯಾವುದಕ್ಕೂ ಪೇಮೆಂಟ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಈ ಸರ್ಕಾರದಲ್ಲಿ ಏನಾಗಿದೆ, ಎಲ್ಲ ಸ್ಪೆಷಲ್ LOC. ನಾವು ಇತಿಹಾಸದಲ್ಲಿ ನನಗೂ 25-30 ವರ್ಷ ನಾನು ಇದ್ರ ಅನುಭವದಲ್ಲಿ ಇದ್ದೀನಿ. ನಾನು ಪೀಸ್ ವರ್ಕ್ ಇಂದ ಬಂದಿರೋರು, ಇಲ್ಲಿ ಕುಂತಿರೋರು ಎಲ್ಲರೂ ಅಷ್ಟೇ
ನಾವೆಲ್ಲೂ ಸ್ಪೆಷಲ್ LOC ಯಾವ CM ಪೀರಿಯಡಲ್ಲೂ ನಾವು ಕೇಳಿರಲಿಲ್ಲ. ಇಲ್ಲೇನಾಗಿದೆ ಅಂದರೆ ಮಾನ್ಯ ಸಚಿವರುಗಳು ಸ್ಪೆಷಲ್ LOC ನೋ ಸೀನಿಯಾರಿಟಿ ಅಂತ ಇತ್ತು. ಆವಾಗ ನಾವುಗಳು ಗಲಾಟೆ ಮಾಡಿ ಸ್ಟಾರ್ಟಿಂಗಲ್ಲಿ ಇದು ಮಾಡಿ ಒಂದು ಹಂತಕ್ಕೆ ತಂದ್ವಿ. ಮಾನ್ಯ ಜಾರಕಿಹೊಳಿ ಸಾಹೇಬರು ಅಷ್ಟೇ ಸೀನಿಯಾರಿಟಿ ಮೇಂಟೈನ್ ಮಾಡ್ತಿದ್ದಾರೆ, ಅಷ್ಟೋ ಇಷ್ಟೋ ಪೇಮೆಂಟ್ ಬರ್ತಿದೆ, 15%, 20%, 22% ಬರ್ತಾ ಇದೆ ಅಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಮಾತ್ರ ಅಂತಂದೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಣ್ಣ ನೀರಾವರಿ ಇಲಾಖೆ ಅಲ್ಲೂ ಕೇಳಬಾರ್ದು, ಹೇಳೋಕ್ಕಾಗೋದಿಲ್ಲ. ಅಲ್ಲೂ ಅಷ್ಟೇ ಸುಮಾರು 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವರ್ಸ್ಟ್ ಇಲಾಖೆ ಅಂದರೆ ನಗರಾಭಿವೃದ್ಧಿ ಇಲಾಖೆ. ನಿಮ್ದೇನು ಮಹಾನಗರ ಪಾಲಿಕೆ ಏನಿದೆಯಲ್ಲ, ನಗರಾಭಿವೃದ್ಧಿ ಇಲಾಖೆ ಸಚಿವರುಗಳಿಗೂ ಅದು ವರ್ಸ್ಟ್ ಪೇಮೆಂಟು, ವರ್ಸ್ಟ್ 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫು ಅದು ಅಷ್ಟೇ, ಮನೆ ಜಮೀರಣ್ಣ ಅವ್ರದ್ದು ಅಷ್ಟೇ, ಅಲ್ಲೂ ಭಾಳ ವಿಚಿತ್ರವಾಗಿದೆ ವ್ಯವಸ್ಥೆ. ಆಮೇಲೆ ಕಾರ್ಮಿಕ ಇಲಾಖೆಗೆ 2,000 ಕೋಟಿ ಪೆಂಡಿಂಗ್ ಬಿಲ್ ಇತ್ತು. ಇಲ್ಲೂ ಪ್ಯಾಕೇಜ್ ಸಿಸ್ಟಮ್ ಎಲ್ಲ ಕರೆದಿದ್ರು. ನಾವು ಅದನ್ನು ಕೊನೆಗೆ ಹೋಗಿ ನಾವೆಲ್ಲ ಪದಾಧಿಕಾರಿಗಳೆಲ್ಲ ಹೋಗಿ ಗಲಾಟೆ ಮಾಡಿದ ಮೇಲೆ ಈ ಸರಿ ಮತ್ತೆ ಅದು ಇಂಡಿವಿಜುವಲ್ ಆಗಿ ಕರ್ಕೊಂಡಿದ್ದಾರೆ. ಮೊದಲು 200 ಕೋಟಿ 740 ಕೋಟಿದು 200 ಕೋಟಿ 4 ಪ್ಯಾಕೇಜ್ ಮಾಡಿದ್ರು. 4 ಪ್ಯಾಕೇಜ್ ನಮ್ಮ ಕರ್ನಾಟಕ ಕಾಂಟ್ರಾಕ್ಟರ್ಗೆ ಯಾರಿಗೂ ಆಗಿಲ್ಲ ಸ್ನೇಹಿತರೆ, ಎಲ್ಲವೂ ಹೊರ ರಾಜ್ಯದವರಿಗೆ ಆಗಿರೋದು. ಇದು ಬಹಳ ವಿಪರ್ಯಾಸ ಇದೆ. ಯಾಕಂದ್ರೆ 200 ಕೋಟಿ ಮಾಡ್ತಕ್ಕಂಥ ನಮ್ಮಲ್ಲಿ ಯಾರು ಇಲ್ಲ, ಎಲ್ಲ ಅವ್ರವ್ರು ಮಾಡ್ಕೊಂತಾರೆ. ಆ ಚೈತನ್ಯ ನಮಗೂ ಇಲ್ಲ, ಯಾರಿಗೂ ಇಲ್ಲ, ಅವ್ರು ಮಾಡ್ತಾ ಇದ್ದಾರೆ. 10 ಜಿಲ್ಲೆ ಸೇರಿ ಒಂದೊಂದು ಪ್ಯಾಕೇಜ್ ಮಾಡಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ತಾವು ದಯವಿಟ್ಟು ಕರೆಕ್ಟಾಗಿ ಇದನ್ನ ಅನಲೈಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಕ್ವಶನ್ ಕೇಳಬೇಕು ನೀವು. ಆಮೇಲೆ BBMP-ನಲ್ಲಿ ಅದು ಸುಮಾರು 3 ವರ್ಷದ ಪೆಂಡಿಂಗ್ ಬಿಲ್ ಇತ್ತು. ಮಾನ್ಯ DCM ಸಾಹೇಬರು ಅದನ್ನ ಅದ್ರ ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟ್ 1,600 ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. BBMP ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟ್ ನಮ್ಮ ಜಲಸಂಪನ್ಮೂಲ ಇಲಾಖೆ ಮೇಲೆ ಇಲ್ಲ. ಮಾನ್ಯ DCM ಸಾಹೇಬರು ಮಾಡ್ತೀನಿ ಕೊಡ್ತೀನಿ ಅಂತಾರೆ. ಇಷ್ಟೆಲ್ಲ ಆದ್ಮೇಲೆ ನಾವು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ನಾವು ಕಾರ್ಯಕಾರಿ ಸಮಿತಿ ಡಿಸೈಡ್ ಮಾಡಿ ಈಗ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀವಿ. ನಾವು ಹೋರಾಟ ಬಿಟ್ಟರೆ ಏನಿಲ್ಲ, ಪ್ಯಾಕೇಜ್ ಕಡಿಮೆ ಆಗಿಲ್ಲ, ಎಲ್ಲ ತಗೊಂಡೋಗಿ ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಕೊಡ್ತಾ ಇದ್ದಾರೆ ನಮ್ದು. ಆಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮ ಪದ್ದಣ್ಣ ಪಾಪ ಪ್ರಾಣ ಕಳ್ಕೊಂತಾರೆ. ನಗರಾಭಿವೃದ್ಧಿ ಇಲಾಖೆ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆಯಲ್ಲಿ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು ಸುಮಾರು ಗಲಾಟೆ ಮಾಡಿದ್ವಿ. ಅವ್ರ ಜೊತೆಗೆ ಒಂದ್ಸರಿ ಇವ್ರ ಜೊತೆ ಮೀಟಿಂಗ್ ಮಾಡಿದ್ವಿ. ಅವರು ಅಟ್ಲೀಸ್ಟ್ ನಮ್ಮ ಸ್ಟೇಟ್ ಅಸೋಸಿಯೇಷನ್ ನಂಬರ್ 1 ಅಸೋಸಿಯೇಷನ್ ಇನ್ ಕರ್ನಾಟಕ, ನಮ್ಮಷ್ಟು ಒಗ್ಗಟ್ಟಾಗಿ ನಮ್ಮಷ್ಟು ಇದಕ್ಕಂತ ಪಾವಿತ್ರತೆ ಕಾಪಾಡ್ಕೊಂಡ್ ಬಂದಿದ್ದ ಅಸೋಸಿಯೇಷನ್ ಅಂದ್ರೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್. ಅಂಥದ್ರಲ್ಲಿ ನಮಗೆ ಸಾಮಾನ್ಯ ಮಿನಿಮಮ್ ಕರ್ಟಸಿಗೆ ನಮ್ಮನ್ನು ನಡೆಸ್ಕೊಳ್ಳಿಲ್ಲ ಮಾನ್ಯ ಸಚಿವರು. ಆದ್ರೂ ಸಹ ನಾವು ಸಮಾಧಾನ ಕೂತ್ಕೊಂಡು ನಾವು ಬುದ್ಧಿ ಹೇಳಿ ಅವರಿಗೆ ಸಾರಿ ಅಂತ ಕೇಳಿಸಿ ಮಾಡಿ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಆದ್ರೆ ಅಲ್ಲೂ ಅಷ್ಟೇ ಒಂಥರ ಮಿತಿ ಮೀರಿದ್ದು ಕಮಿಷನ್, ಮಿತಿ ಮೀರಿದ್ದು ವಿಚಾರ, ಇವೆಲ್ಲವನ್ನೂ ಸಹ ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರ ನಾವೇನ್ ಮಾಡಿದೀವಿ, ಎಲ್ಲ ಪದಾಧಿಕಾರಿಗಳೆಲ್ಲ ಮೀಟಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಾವು ಎಲ್ಲ 31 ಜಿಲ್ಲೆಗಳಿಗೂ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನೆಲ್ಲ ಅರ್ತು ಮಾಧ್ಯಮ ಮಿತ್ರರು ಒಂದೇ ನಮಗೆ, ಈಗ ನೀವು ಒಂದೇ ನಮಗೆ ಆಧಾರ, ನೀವೇ ನಮಗೆ ನಂಬ್ಕೊಂಡಿರೋದು. ಆಕ್ಚುಲಿ ನಿಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೆಯಬೇಕು, ಸರ್ಕಾರದ್ದು ಕಣ್ಣು ತೆರೆಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಹಾಗಾಗ್ಬಿಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡ್ತೀವಿ, ಕಾಂಟ್ರಾಕ್ಟರ್ ಜೊತೆ ಸಂವಾದ ಮಾಡ್ತೀವಿ, ಅವ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ನಾವು 6ನೇ ತಾರೀಕು 5ನೇ ತಾರೀಕಿತ್ತು, ಅದು ಪೊಲೀಸ್ನವರು ಗ್ರೌಂಡ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 6ನೇ ತಾರೀಕು ನಾವು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ. 25,000ರಿಂದ 30,000 ಜನ ಸೇರುವಂತ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ನಮಗೆ ನಿಮ್ಮ ಮುಖಾಂತರ ಮಾಧ್ಯಮ ಮಿತ್ರ ಮುಖಾಂತರನೇ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯಮಾಡಿ ನಮ್ದು ಇರ್ತಕ್ಕಂಥ 37,000 ಕೋಟಿನೂ ಕ್ಲಿಯರ್ ಮಾಡಿ ಅಂತಾನೆ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಇದು ಅಷ್ಟೇ, ಒಂದ್ 2-3 ಇಲಾಖೆ ಎಲ್ಲ ಜಾಣ ಕುರುಡುತನ ನಡೆಸ್ತಾರೆ. ಯಾರು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಇಲಾಖೆ ಬಗ್ಗೆನೂ ನಾವೆಲ್ಲರೂ ಪದಾಧಿಕಾರಿಗಳು ಹೇಳಿದೀವಿ. ಏನೂ ಗೊತ್ತಿಲ್ಲದಂಗೆ ಇರ್ತಾರೆ, ಏನೂ ಆಗಿಲ್ಲೇನಪ್ಪ ಅನ್ನಂಗೆ ಇರ್ತಾರೆ, ನನ್ಗೆ ಅದಕ್ಕೆ ಸಂಬಂಧ ಇಲ್ಲೇನಪ್ಪ ಅನ್ನಂಗೆ ಇರ್ತಾರೆ. ಆದ್ರೆ ಒಂದು ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ. ದಯಮಾಡಿ ತಾವೇನಾದ್ರು ಇದ್ರೆ ಕೇಳ್ಬೋದು ಸ್ನೇಹಿತರೆ. ಬೆಳಗಾಂ ಜಿಲ್ಲೆಗೆ ನಿರ್ದಿಷ್ಟವಾಗಿ 3,000 ಕೋಟಿ 3,458 ಕೋಟಿ ಬೆಳಗಾಂ ಜಿಲ್ಲೆಯಲ್ಲಿ ಇದೆ. ಲೋಕೋಪಯೋಗಿ ಇಲಾಖೆ 364 ಕೋಟಿ ಇದೆ. ನೋಡಿ ನಮ್ಮಲ್ಲಿ ಎಷ್ಟು ಈ 4 ಜನ ಇದಾರಲ್ಲ ಬಹಳ ಲೆಕ್ಕಾಚಾರವಾಗಿದ್ದಾರೆ. ಅವ್ರು ಎಲ್ಲರೂ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ತಂದಿದ್ದಾರೆ. ಲೋಕೋಪಯೋಗಿ ಇಲಾಖೆ 280 ಕೋಟಿ, ಕರ್ನಾಟಕ ನೀರಾವರಿ ನಿಗಮ KNL 1,880 ಕೋಟಿ, ಆಮೇಲೆ ಸಣ್ಣ ನೀರಾವರಿ ಮೈನರ್ ಇರಿಗೇಷನ್ 290 ಕೋಟಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಆಮೇಲೆ ಅದೇ ನಗರಾಭಿವೃದ್ಧಿ ಇಲಾಖೆ ಅಲ್ಲಿ 218 ಕೋಟಿ, ಪಂಚಾಯತ್ ರಾಜ್ PRED 85 ಕೋಟಿ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 20 ಕೋಟಿ, ಗ್ರಾಮೀಣ ಆದ್ರೆ JJM ಅಂತಂದೇಳಿ ಅದೊಂದು ದೊಡ್ಡ ಸಮಸ್ಯೆ ಆಗ್ತಿದೆ. ಮಾನ್ಯ ಸಚಿವರ ಹತ್ರನೂ ಅಷ್ಟೇ ಹೋಗಿ ನಾವು ಅವ್ರನ್ನೆಲ್ಲ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಅತಂತ್ರ ಆಗ್ಬಿಟ್ಟಿದೆ JJM ಕಾಂಟ್ರಾಕ್ಟರ್ಗಳು. ಅದನ್ನ ಮುಂದಿನ ದಿನಗಳಲ್ಲಿ ನಿಮ್ದೆಲ್ಲ ಆದ ತಕ್ಷಣ ಚರ್ಚೆ ಮಾಡೋದು ಕೆಲಸ ಮಾಡ್ತೀವಿ. ಆಮೇಲೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇದು ಅಷ್ಟೇ 255 ಕೋಟಿ.
ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಹಾನಗರ ಪಾಲಿಕೆ ಬೆಳಗಾಂ 67 ಕೋಟಿ ಇದೆ, ಅದೇ ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಇದು ಅನ್ಸುತ್ತೆ, ಇದು 65 ಕೋಟಿ ಇದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನಾವು ಎಷ್ಟೊಂದ್ ಸರಿ ನಾವು ಎಲ್ಲಾ ತರದ್ದು ನಾವು ಸರ್ಕಾರಕ್ಕೆ ನಾವು ಹೆಚ್ಚಿಗೆ ಕೊಟ್ಕೊಂತಾನೆ ಬಂದ್ವಿ. ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತಾರೆ, ಮಾರ್ಚ್ ಅಲ್ಲಿ ಗಲಾಟೆ ಮಾಡಿದ್ರು, ಏಪ್ರಿಲ್ ಕೊಡ್ತೀವಿ ಅಂತಾರೆ. ನಿನ್ನೆ DCM ಸಾಹೇಬ್ರು ಅದೇ ಹೇಳಿರೋದು, ಆಯ್ತು ಬಿಡಿ ಬಡ್ಜೆಟ್ ಆದ್ಮೇಲೆ ನೋಡೋಣ. ಇಂಥ ಬಡ್ಜೆಟ್ 3 ಆಗ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಮುತ್ಸದಿ ಅವರು ಇದ್ದಾರೆ, 17 ಬಡ್ಜೆಟ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಏನೇನೆಲ್ಲ ಮಾಡ್ತಾರೆ ಅದು ನಮಗೆ ಸಂಬಂಧ ಇಲ್ಲದ್ದು, ಯಾರಿಗೋ ಏನೋ ಬೆನಿಫಿಟ್ ಕೊಡ್ತಾರೆ ಅದು ನಮಗೆ ಸಂಬಂಧ ಇಲ್ಲದ್ದು. ನಾವು ಮಾಡಿರ್ತಕ್ಕಂಥ ಕೂಲಿ ಕೊಡಿ, ನಾವು ಕೆಲಸ ಮಾಡಿರ್ತಕ್ಕಂಥ ಕೂಲಿ ಕೊಡಿ ಅಂತ ನಾವು ಕೇಳ್ತಿರೋದು. ಪಾಪ ಕಾಂಟ್ರಾಕ್ಟರ್ಗಳು ಮನೆ ಮಠ ಮಾರ್ಕೊಂಡು ಹಾಳಾಗಿ ಹೋಗ್ತಿದ್ದಾರೆ, ವಿಷ ಕುಡಿತಿದ್ದಾರೆ, ಪ್ರಾಣ ಕಳ್ಕೊಂತಿದ್ದಾರೆ. ನಮ್ಮ ಆಸ್ತಿಗಳೆಲ್ಲ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದೀವಿ, ಇರ್ತಕ್ಕಂಥ ಒಡವೆಗಳೆಲ್ಲ ನಾವು ಅಡ ಇಟ್ಟಿದ್ದೀವಿ. ದಯವಿಟ್ಟು ಯಾರು ಮಾತಾಡಬಾರ್ದಪ್ಪ ಗುಸು ಅಂತ. ನಮ್ಮ ಇರ್ತಕ್ಕಂಥ ಒಡವೆಗಳೆಲ್ಲ ನಾವು ಅಡ ಇಟ್ಟಿದ್ದೀವಿ, ಬಿಡಿಸ್ಕೊಳಕ್ ಆಗ್ತಿಲ್ಲ ನಮ್ಗೆ. ದಯವಿಟ್ಟು ಅದಕ್ಕೋಸ್ಕರನೇ ನೀವು ಮಾಧ್ಯಮದ ಮುಖಾಂತರನೇ ಸರ್ಕಾರಕ್ಕೆ ದಯವಿಟ್ಟು ನೀವು ಹಿತ ನುಡಿ ಹೇಳ್ತಿರೋ, ಎಚ್ಚರಿಕೆ ಕೊಡ್ತಿರೋ, ಏನ್ ಮಾಡ್ತಿರೋ, ನಮ್ದು ದುಡ್ಡು ನಮಗೆ ಕೊಡ್ಬೇಕು, 37 ಸಾವಿರ ಒಂದೇ ಸ್ಟ್ರೆಚ್ ಕೊಡ್ಬೇಕು ಅಂತ ನಮ್ಮ ಒತ್ತಾಯ ಸರ್. ಸಾಹೇಬ್ರೆ, ಹಿಂದೆ ನಮ್ಮ ಮಾಜಿ ಅಧ್ಯಕ್ಷರು ಕೆಂಪಣ್ಣವರು 40% ಅಂತ ಹೇಳಿದ್ರು. ಅದ್ರದ್ದು ಬಹಳ ಕಷ್ಟ ಅನುಭವಿಸ್ತಿದೀವಿ ನಾವು. ನಮ್ಮ ಹಿಂದೆ 1.5 ಲಕ್ಷ ಜನ ಇದೆ. ನಮ್ಮ ಹಿಂದೆ ನಾವು ಇಲ್ಲಿ ಕುಂತಿರೋರು 10 ಜನ ನಾವೇನಾದ್ರು ಒಂದು ತಪ್ಪು ಮಾತಾಡ್ಬಿಟ್ರೆ ಆ 1.5 ಲಕ್ಷ ಜನಕ್ಕೆ ಕಷ್ಟ ಆಗುತ್ತೆ. ನೋ 40%, 50%, 60, ನೋ 60-40 ಏನೂ ಇಲ್ಲ. ನಮ್ಮಲ್ಲಿ ಭ್ರಷ್ಟಾಚಾರ ಇದೆ. ಹಣ ಬಿಡುಗಡೆಗೆ ಹಳೆ ಸರ್ಕಾರಕ್ಕಿಂತ ಹೆಚ್ಚಿಗೆ ಭ್ರಷ್ಟಾಚಾರ ಇದೆ. ನೀವು ಮಾಧ್ಯಮ 16ನೇ ತಾರೀಕು ಬರ್ತಿರಲ್ಲ, ಅವಾಗ ನಮ್ಮ ಕಾಂಟ್ರಾಕ್ಟರ್ಗಳು ಏನು ಸುಮಾರು 25-30 ಸಾವಿರ ಜನ ಬರ್ತಿರಲ್ಲ, ರ್ಯಾಂಡಮ್ ಆಗಿ ಯಾರನ್ನು ಕೇಳಿದ್ರು, ಯಾವ ಇಲಾಖೆ ಕೇಳಿದ್ರು ಪಟ್ಟಂತ ಅವರೇ ಹೇಳ್ತಾರೆ. ನಾವು ಅಲ್ಲೇವರೆಗೂ ನಮ್ಗೆ, ಯಾಕಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು, ನಾವು ಒತ್ತಾಯ ಮಾಡ್ತಿರೋದು ನಮ್ಮ ದುಡ್ಡು ನಮಗೆ ಕೊಡಿ ಅಂತ. ಭ್ರಷ್ಟಾಚಾರಕ್ಕೆ ಅದು ಪರ್ಸೆಂಟೇಜ್ ಗಿಸ್ಟೆಂಟೇಜ್ ಯಾವ ನಾವು ಹೇಳಲಿಕ್ಕೆ ತಯಾರಿಲ್ಲ. ಇದೆ, ಕಮಿಷನ್ ಇದೆ, ಜಾಸ್ತಿ ಇದೆ. ಅಫ್ಕೋರ್ಸ್ ಹೌದು, ಇದೆ. ಅಂದ್ರೆ ನೀವು ಲಂಸಮ್ ಹೇಳೋದಿಲ್ಲ. ಹಣ ಬಿಡುಗಡೆ ವಿಚಾರದಲ್ಲಿ 33 ಸಾವಿರ ಕೋಟಿ ಪೆಂಡಿಂಗ್ ಬಿಲ್, 37 ಸಾವಿರ ಕೋಟಿನಲ್ಲಿ ಎಲ್ಲ ಇಲಾಖೆನಲ್ಲೂ ಸಹ ಎಕ್ಸೆಪ್ಟ್ ಒಂದು 2-3 ಇಲಾಖೆ ಬಿಟ್ಟರೆ, ಲೋಕೋಪಯೋಗಿ ಇಲಾಖೆ ಬಿಟ್ರೆ, ಆಮೇಲೆ BBMP ಬಿಟ್ರೆ, ಸೊ ಇಬ್ರು ಈ ಮಿನಿಸ್ಟ್ರಿಗಳು ಬಿಟ್ಬಿಟ್ರೆ ಬಾಕಿ ಎಲ್ಲ ಇಲಾಖೆನಲ್ಲೂ ಹಣ ಬಿಡುಗಡೆ 3 ವರ್ಷದ್ದು ಹಣ ಬಿಡುಗಡೆ ಮಾಡ್ಲಿಕ್ಕೂ ಕಮಿಷನ್ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಪರ್ಸೆಂಟೇಜ್ ಅದೇ ಹೇಳಿದ್ನಲ್ಲಣ್ಣ, ಪರ್ಸೆಂಟೇಜ್ ದಯವಿಟ್ಟು ಕೇಳಿ. ಇಲ್ಲ ಆ 40-60 ನಾವು ಹೇಳ್ತಿಲ್ಲ. ಹಂಗೆ ಹೇಳ್ಬಿಟ್ಟು ನಮ್ಮ 1.5 ಲಕ್ಷ ಜನಕ್ಕೆ ಕಾಂಟ್ರಾಕ್ಟರ್ಗಳಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ದಯವಿಟ್ಟು ಇದನ್ನ ತಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸರ್ 3 ವರ್ಷ 2021, 22, 23, 24 ಅದು ಅಷ್ಟೇ. ಈ ಮಹಾತ್ಮ ಗಾಂಧಿ ಯೋಜನೆ ಇದೊಂದು ಸ್ಲೋಗನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆಮೇಲೆ DCM ಸಾಹೇಬ್ರು ಹಳೆ ಸರ್ಕಾರದ ಕಡೆ ಅಂತಾರೆ. ಯಾಕೆ ಹಳೆ ಸರ್ಕಾರದ್ದು? ಎಷ್ಟು ದಿನ ಅಂತ ಹಳೆ ಸರ್ಕಾರದ ಮೇಲೆ ಹೇಳ್ತೀರಾ? ಹೊಸ ಒಬ್ಬ ಮುಖ್ಯಮಂತ್ರಿ ಬಂದ್ರು ಅಂದ್ರೆ ಹಳೆ ಸರ್ಕಾರದ ಕಷ್ಟನೋ ಸುಖನೋ, ಅದು ಒಳ್ಳೇದು ಕೆಟ್ಟದ್ದು, ಅದು ನಿಭಾಯಿಸುವಂತ ಶಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೇಕು. ನಾವು 6 ತಿಂಗಳು ಕಾದ್ವಿ, ಹಳೆ ಸರ್ಕಾರ ವರ್ಷ ಕಾದ್ವಿ, 2 ವರ್ಷ ಕಾದ್ವಿ. ಬರೀ ಹಳೆ ಸರ್ಕಾರ ಅಂದ್ರೆ ಹೌದಪ್ಪ, ಒಬ್ಬ ಮನೇಲಿ ಯಜಮಾನ ಏನೋ ಹೆಚ್ಚು ಕಡಿಮೆ ಆಗಿ ಹೋಗ್ತಾರೆ, ಅದನ್ನ ಯಜಮಾನ ಬಂದು ನಾವು ಸಾಲ ಸೂಲ ಎಲ್ಲ ತೀರ್ಸೋದಿಲ್ವಾ? ಅದೇ ತರನೇ ಮಾನ್ಯ ಮುಖ್ಯಮಂತ್ರಿಗಳು ಇನ್ಮುಂದೆ ಹಳೆ ಸರ್ಕಾರದ್ದು ಅಂತ ಹೇಳ್ಬಾರ್ದು ಅಂತ ನಾವು ಅವ್ರಿಗೆ ಒಂದು ತಿಳಿ ಹೇಳೋದಕ್ಕೆ ನಾವು ಬಯಸ್ತಾ ಇದೀವಿ. ಇಲ್ಲಣ್ಣ, ಅದು ವರ್ಕ್ ಕಂಪ್ಲೀಟ್ ಆಗಿರೋದು ನಾವು ಕೇಳ್ತಿರೋದು 37 ಸಾವಿರ ಕೋಟಿ ಏನ್ ಹೇಳಿದ್ನಲ್ಲ ನನ್ನ ಪಟ್ಟಿ, ಅದು ವರ್ಕ್ ಕಂಪ್ಲೀಟ್ ಆಗಿರೋದು. 3 ವರ್ಷದ ಹಳೆ ಬಿಲ್ಲು, ಹೊಸದು ಹಳೆದು 2 ಇದೆ. ಈಗ ಏನಾಗ್ತಿದೆ ಅಂದ್ರೆ ಹಳೆ ಸರ್ಕಾರದ ವಿಚಾರವಾಗಿ ಅವ್ರು ಹೇಳ್ಬಾರ್ದು, ಅದು ಇಂಪಾರ್ಟೆಂಟ್. ನಾವ್ ಹೇಳ್ತೀವ, ಈಗ ನಮ್ದು ಕೆಂಪಣ್ಣವ್ರದ್ದು ನಾವ್ ಹೇಳಿಲ್ವಾ, ಆದ್ರೂ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಿದೀವಿ. ನಾವು ಅವ್ರು ತಪ್ಪು ಅಂತ ಹೇಳೋದಿಲ್ಲ, ಅವ್ರು ನಮ್ಮನ್ನು ಹೊಟ್ಟೆ ಒಳಗೆ ಹಾಕೋಬೇಕು. ನಾವು ಇವ್ರು ಸುಮ್ಮನೆ ಯಾರ್ದೋ ಮೇಲೆ ಗೋಬೆ ಕೂರ್ಸೋದು ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾವ ಜಿಲ್ಲೆದು ಅಂತಲ್ಲ, ಬೆಳಗಾಂ ಹೇಳಿದ್ರಲ್ಲ 3600 ಕೋಟಿ ನೋಡಿ, ಇದು ಬೆಳಗಾಂ ಜಾಸ್ತಿ ಇದೆ. 18 ಇದು ಎಲ್ಲ ಜಿಲ್ಲೆಯಲ್ಲೂ ಮಿಕ್ಸಪ್ ಆಗಿರುತ್ತೆ. ನಮ್ದೇನಾಗಿದೆ, ಟೆಂಡರ್ಸ್ ಆಸ್ ಪರ್ ಟೆಂಡರ್ ಅದ್ರ ಮೇಲೆ ಹೋಗ್ತಾ ಇದೆ. ಈ ಮಂಗಳೂರಿನಲ್ಲಿ ವಿಪರ್ಯಾಸ ಗೊತ್ತಾ, ಅಲ್ಲಿ ಬಹಳ ಕಾಂಟ್ರಾಕ್ಟರ್ ಬಹಳ ಕಷ್ಟದಲ್ಲಿದ್ದಾರೆ. ನಾವು ಇದಾಗಲೇ 11ನೇ ಜಿಲ್ಲೆ ಮಂಗಳೂರಲ್ಲಿ ಪಾಪ ಅವರು ಬೇರೆ ಜನಪ್ರತಿನಿಧಿಗಳು ಬೇರೆ ಪಾರ್ಟಿಯರು ಅಂತ ಹೇಳಿ ಗ್ರಾಂಟೆ ಕೊಟ್ಟಿಲ್ಲ ಅಂತಂದೇಳಿ ಅವ್ರಿಗೆ ಕಷ್ಟ ತೋಡ್ಕೊಂಡ್ರು ಅವರು. ಅಂದ್ರೆ ಅಲ್ಲಿ ಡೆವಲಪ್ಮೆಂಟ್ ವರ್ಕೇ ಕಡಿಮೆ ಆಗ್ಬಿಟ್ಟಿದೆ ಮಂಗಳೂರಲ್ಲಿ ಅಂತ. ಇದು ಈ ತರ ಅದು ಬಿಡಿ, ಅದು ಅವ್ರವ್ರ ತಾರತಮ್ಯ. ನಮಗೆ ಪಾರ್ಟಿ ಬೇಕಾಗಿಲ್ಲ, ನಮ್ಗಿರೋದು ಒಂದೇ ಪಾರ್ಟಿ, ಕಾಂಟ್ರಾಕ್ಟರ್ ಪಾರ್ಟಿ.
ನಾವು ಇರೋದು ಒಂದೇ ಜಾತಿ, ಕಾಂಟ್ರಾಕ್ಟರ್ ಜಾತಿ. ನಾವು ಬಿಜೆಪಿ, ಕಾಂಗ್ರೆಸ್, JDS ಅವೆಲ್ಲ ನಮಗೆ ಬೇಕಾಗಿಲ್ಲ ಸ್ನೇಹಿತರೆ. ಅದೇ ಸ್ಪೆಷಲ್ LOC ಉದ್ದೇಶ ಎಕ್ಸ್ಪೆಕ್ಟೇಷನ್ ಅಷ್ಟೇ, ಇನ್ನೇನು ಇಲ್ಲ. ಈಗ ನಾವು ಸರಿ ಇಲ್ಲ ಕಾಂಟ್ರಾಕ್ಟರ್ಗಳು. ನಾವು ಏನ್ ಗೊತ್ತಾ, ಒಂದು 10% ನಾವು ಕಲ್ಪಿಸಿದೀವಿ. ನಾನೇನಾದ್ರು ಒಂದು ಸ್ಪೆಷಲ್ LOC ನಲ್ಲಿ ಒಂದು ಯಾವ್ದಾದ್ರು ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಪಕ್ಕದ ಮುಲ್ಲಣ್ಣ ಹೋಗಿ ಇನ್ನೊಂದಿಷ್ಟು ಫಿಕ್ಸ್ ಮಾಡ್ತಾರೆ, ಈ ಕಡೆ ನಮ್ಮ ದಿನೇಶ್ ಹೋಗಿ 10 ಜಾಸ್ತಿ ಕೊಡ್ತಾರೆ. ಸೊ ಇದು ಅವರು ಡಿಮ್ಯಾಂಡ್ ಮಾಡೋದು. ಸ್ಪೆಷಲ್ LOC ಅಂದ್ರೆ ಡಿಮ್ಯಾಂಡ್ ಮಾಡೋದು. ಇದು ಸೀನಿಯಾರಿಟಿ ಮೇಂಟೈನ್ ಮಾಡೋದು. ನಮ್ಮ ಕಾನೂನುಬದ್ಧವಾಗಿ ಏನಾಗಿದೆ, ಸೀನಿಯಾರಿಟಿ ಮೇಂಟೈನ್ ಮಾಡಬೇಕು. ಡಿಸ್ಕ್ರಿಷನರಿ ಪವರ್ 80% ಸೀನಿಯಾರಿಟಿ ಕೊಡಬೇಕು, 20% ಡಿಸ್ಕ್ರಿಷನರಿ ಪವರ್ ಆಫ್ ಎಕ್ಸಿಕ್ಯೂಟಿವ್ ಮತ್ತು ಸಂಬಂಧಪಟ್ಟ ಇಲಾಖೆ ಮುಖ್ಯ ಮಂತ್ರಿಗಳು. ಆದ್ರೆ ಇವ್ರು ಏನ್ ಮಾಡ್ತಾರೆ, 100% ಸ್ಪೆಷಲ್ LOC. ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನ ಸರ್ ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು 40% 50% ಅಂತ ರಿಪೀಟ್ ಮಾಡಬೇಡಿ. ನಾವು ಹೇಳ್ತಿರೋದು ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ನಿಮ್ ಮುಂದೆ ನಾವು ಬಂದಿದ್ದೀವಿ. ಹಣ ಬಿಡುಗಡೆ ವಿಚಾರದಲ್ಲಿ 37,000 ಕೋಟಿಗೆ ಏನಾಗಿದೆ ಅಂದ್ರೆ ಹೇಳಿದ್ವಲ್ಲ, ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಹೇಳ್ತೀವಣ್ಣ. ಈಗ ಏನಾಗಿದೆ, ನಾವು ಇಡೀ ರಾಜ್ಯದಲ್ಲಿ ಒಂದು ಮನವಿ ಮಾಡ್ಕೊಂಡಿದೀವಿ. ರನ್ನಿಂಗ್ ಅಲ್ಲಿ ಇರ್ತಕ್ಕಂಥ ಚಾಲ್ತಿನಲ್ಲಿರ್ತಕ್ಕಂಥ ಒಂದು ಕಾಮಗಾರಿಗಳನ್ನ ನಿಲ್ಲಿಸ್ಬಿಟ್ಟು ನಾವು ಒಂದು ದಿನ ಸಾಂಕೇತಿಕವಾಗಿ ಒಂದು 25,000ರಿಂದ 30,000 ಜನ ನಮ್ಮ ಕಾಂಟ್ರಾಕ್ಟರ್ಗಳನ್ನ ಸೇರಿಸ್ಬಿಟ್ಟು ಎಲ್ಲ ಕೆಲಸ ನಿಲ್ಲಿಸಿ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಇದು ಮಾರ್ಚ್ ತಿಂಗಳು. ನಾವೇನ್ ಮಾಡ್ತೀವಿ, ಸರ್ಕಾರ ಅದಕ್ಕೆ ಬಗ್ಲಿಲ್ಲ ಅಂದ್ರೆ ನಾವು ಏಪ್ರಿಲ್ ನಂತರ ನಾವು ಸುಮಾರು ಅನಿರ್ದಿಷ್ಟ ಅವಧಿಗೆ ರನ್ನಿಂಗ್ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಏಪ್ರಿಲ್ ನಂತರ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದೀವಿ. ಜೊತೆಗೆ ಇನ್ನೂ ನಮ್ಮ ಸ್ನೇಹಿತರು ಒಬ್ರು ಐಡಿಯಾ ಕೊಟ್ರು, ನೆಕ್ಸ್ಟ್ ಈ ಸರ್ಕಾರ ಬಗ್ಲಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಹಾಕ್ಬಿಡೋದು ಅಂತ. ಅದನ್ನ ಆತರ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಇದನ್ನ ನೀವು ವಿಶೇಷವಾಗಿ ಇದನ್ನ ಪ್ರಚಾರ ಮಾಡಿ. ನೆಕ್ಸ್ಟ್ ಅವರು ನಮ್ಗೆ ಏಪ್ರಿಲ್ ತಿಂಗಳಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೆಂಡತಿ ಮಕ್ಳಿಗೆ ನಮ್ಮ ಕಷ್ಟಗಳನ್ನೆಲ್ಲ ಕೇಳ್ಬೇಕು ಅಂದ್ರೆ ನಮ್ಮ ಹೆಂಡತಿ ಮಕ್ಳ ಹತ್ರ ಕೇಳ್ಬೇಕು. ಏನಿದೆ ಅವ್ರು ಹೇಳ್ತಾರೆ, ಅಡ ಇಟ್ಟಾಲೆ 3 ವರ್ಷ ಸ್ವಾಮಿ ಎಲ್ಲ ಮದುವೆಗೆ ಬರೀ ಸುಮ್ಮನೆ ಡೂಪ್ಲಿಕೇಟ್ ಹಾಕೊಂಡು ಹೋಗ್ತಿದೀವಿ ಅಂತಾರೆ. ಆಮೇಲೆ ಬ್ಯಾಂಕ್ ಅಲ್ಲಂತೂ ಬಿಡ್ರಿ, ನಾವು ವ್ಯಾಲ್ಯೂಬಲ್ ಕಸ್ಟಮರ್ಸ್ ಇಲ್ಲಿ ಕುಂತಿದ್ದಾರಲ್ಲ, ವ್ಯಾಲ್ಯೂಬಲ್ ಕಸ್ಟಮರ್ಸ್ 5 ವರ್ಷದ ಕೆಳಗೆ ಈಗ ಡಿಫಾಲ್ಟರ್ ಆಗಿದೀವಿ ನಾವು. ನನ್ನ ಹತ್ರನೇ ದೀಪ ಬೆಳಗಿಸಿದವ್ರು ಬ್ಯಾಂಕ್ ಅಲ್ಲಿ, ಬಹಳ ದೊಡ್ಡ ಮನುಷ್ಯ ಅಂತ. ಈಗ ನಾನು ಕರೆಯೋದೇ ಇಲ್ಲ, ಯಾಕಂದ್ರೆ ಡಿಫಾಲ್ಟರ್ ಆಗಿದ್ದೀನಿ ನಾನು. ಸೊ ಏನ್ ಸರ್? ಇಲ್ಲ ನಾವು ಸಮಸ್ಯೆಗಳು ಬಂದಾಗ ನಾವು ಸುಮಾರು ಇಲ್ಲಿಗೆ ವಿಧಾನಸೌಧದಲ್ಲಿ ಇಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಸುಮಾರು 2 ವರ್ಷನೂ ಸಹ ನಾನು ಬಂದಿದ್ದೀನಿ. ಎಲ್ರು 2 ವರ್ಷನೂ ಸಹ ಭಾಗಿಯಾಗಿದ್ದೀವಿ. ಹಿಂದೆ ಕೆಂಪಣ್ಣರಿದ್ದಾಗಲೂ ಭಾಗಿಯಾಗಿದ್ರು. ಇಲ್ಲ ನೀರಾವರಿ ನಿಗಮದಲ್ಲಿ ಆ ಮೀಟಿಂಗ್ ಮಾಡಿದಾಗ ನಾನ್ ಬರ್ಲಿಲ್ಲ, ನನ್ನ ಪದಾಧಿಕಾರಿಗಳು ಎಲ್ಲರೂ ಸಹ ಬಂದಿದ್ರು. ನಾನು ಇದ್ದೆ ಅನ್ಸುತ್ತೆ, ನಾನು ಇದ್ದೀನಿ. ಹಂಗಲ್ಲ ಸರ್, ನೀವು ದಯಮಾಡಿ ಕೇಳಿ, ನಮ್ದು ಡೈವರ್ಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ನಮ್ 30,000 ಕೂಡ ನಾವು ಎಲ್ಲಾ ಟೈಮಲ್ಲೂ ನಾವು ಬರ್ಲಿಕ್ಕೆ ಆಗಲ್ಲ. ನಮ್ಮ ಬದ್ಲಿ ನಮ್ಮ ಕಾರ್ಯಾಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲರೂ ಬಂದಿರ್ತಾರೆ, ಆಯ್ತಾ? ಅದೇ ನಾನು ಅವಾಗ ಇರ್ಲಿಲ್ಲ ಅಂತ ಹೇಳ್ತಿಲ್ಲ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಸರ್. ಅಂದ್ರೆ ಅವತ್ತು ನಾನು ಇರ್ಲಿಲ್ವಂತೆ ಅವತ್ತು. ಹೌದು, ನಾನು ಅಧ್ಯಕ್ಷ ಆಗಿರ್ಲಿಲ್ಲ ಅಂತೆ, ಇಲ್ಲಿ ಕೇಳಿಸ್ಕೊಳ್ಳಿ. ಹೌದು ಸರ್, ಹೌದು. ನಾವು ಹೇಳ್ತಿರೋದು, ಅವತ್ತು ನಾನು ಅಧ್ಯಕ್ಷ ಆಗಿರ್ಲಿಲ್ವಂತೆ, ಕೆಂಪಣ್ಣರ ಅಧ್ಯಕ್ಷ ಆಗಿದ್ರು. ನಾವು ಎಲ್ಲದೂ ಸಹ ಅವ್ರ ಅಧ್ಯಕ್ಷ ಆಗ್ಲಿ ಬಿಡ್ಲಿ ಬರೋಂತ ಕೆಲಸ ಮಾಡಿದೀವಿ. ಯಾವ್ದೋ ನೀವು ಕೇಳ್ತಿರೋ ಒಂದು ಟೈಮಲ್ಲಿ ಬಂದಿರ್ಲಿಕ್ಕಿಲ್ಲ, ಕ್ಷಮಿಸ್ಬಿಡಿ ಆಯ್ತಾ, ಅಷ್ಟೇ. ನೆಕ್ಸ್ಟ್ ಹೇಳಿ ಸರ್. ಕಾನೂನು ಹೋರಾಟ ಮಾಡಿದ್ರೆ ಯಾವೂ ಸಕ್ಸಸ್ ಆಗ್ತಾ ಇಲ್ಲ. ನಾವು ಸುಮಾರು ಕಾನೂನು ಹೋರಾಟ ಮಾಡಿದ್ವಿ. ಅದಕ್ಕೆ ಇವ್ರು ಏನ್ ಗೊತ್ತಾ, ಈಸಿಯಾಗಿ ಕಾನೂನು ಕೋರ್ಟಿಗೆ ಹೋಗಿ ಕೇಳಿ ಅಂತಾರೆ. ಕಾನೂನು ಹೋರಾಟ ಮಾಡ್ಲಿಕ್ಕೆ ಯಾರು ಆಗೋದಿಲ್ಲ. ಸರ್ಕಾರದ ವಿರುದ್ಧವಾಗಿ ಯಾವ ಕಾನೂನು ಸಹ ಸ್ಟೇ ತರದೇ ಆಗ್ಲಿ, ಪೇಮೆಂಟ್ ಕೊಡಿ ಅಂತ ಅನ್ನೋದಾಗಿ ಕೊಡಲ್ಲ. ಕೊಟ್ಟರು ಕೂಡ ಅವ್ರಿಗೆ ಕಿಮ್ಮತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಮ್ದು ಅಷ್ಟೇ ಕಾನೂನು ಹೋರಾಟ ಮಾಡಿದೀವಿ, GST ವಿಚಾರವಾಗಿ 750 ಜನ ಮಾಡಿದೀವಿ, ಕಂಟೆಂಪ್ಟ್ ಬಂದಿದೆ, ಇನ್ನೂ ಆಕ್ಷನ್ ತಗೊಂಡಿಲ್ಲ. 2017, 18, 18, 19 GST ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.